ಅವನಿ, ಅಷ್ಟಕ್ಕೂ ನಮ್ಮ ಮನೇಲಿ ಏನ್ ನಡೀತಿದ್ಯೋ ನನಗೇನು ಅರ್ಥ ಆಗ್ತಿಲ್ಲ ಅವನಿ. ತಾಳೆಗರಿ ಬಗ್ಗೆ ನಾನು ನಂಬಿಕೆನೇ ಇಲ್ದೇನೆ ಮಾತಾಡಿದ್ಮೇಲೆ ಅಮ್ಮನಿಗೆ ಅಷ್ಟು ದೊಡ್ಡ ಅಪಾಯ ಆಗಿದ್ದು ನನಗೆ ತುಂಬಾ ಶಾಕ್ ಆಗ್ತಿದೆ. ಸಡನ್ ಆಗಿ ಮೇಲಿಂದ ಹೂವಿನ ಪಾಟ್ ಹಾಗೆ ಬಿದ್ದಿದ್ದು ತುಂಬಾ ಆಶ್ಚರ್ಯ ಆಗ್ತಿದೆ ಅವನಿ. ಯಾರೋ ಅಮ್ಮನಿಗೆ ಬೇಕು ಅಂತ ಅಪಾಯ ಮಾಡಬೇಕು ಅಂತ ನೋಡಿದ್ರೆ ಹೇಗಿರುತ್ತೋ ಇವತ್ತು ಹಾಗೆ ನಡೀತು. ಜಂಗಮದೇವ ಹೇಳಿದ ಪ್ರಕಾರ ಪೌರ್ಣಮಿ ಹತ್ರ ಬರ್ತಿರೋ ಹಾಗೆ ಅತ್ತೆಗೆ ಪ್ರಾಣಾಪಾಯ ಹತ್ರ ಆಗ್ತಾ ಇದೆ. ಅಪಾಯ ಆಗೋದಕ್ಕೆ ಕಾರಣ ಏನ್ ಬೇಕಿದ್ರೂ ಆಗಿರ್ಬೋದು, ಅತ್ತೆಗ್ ಮಾತ್ರ ಯಾವುದೇ ತರ ತೊಂದರೆ ಆಗ್ಬಾರ್ದು. ಅಮ್ಮನವ್ರ ವಿಗ್ರಹ ಅವ್ರ ಹತ್ರನೇ ಇದ್ರೆ ನಮಗೇನಾದ್ರೂ ಮಾಡ್ಬೋದು ಅಂತ ಆ ರುದ್ರಾಣಿ ಅಂತೂ ಫಿಕ್ಸ್ ಆಗಿ ಹೋಗಿದ್ದಾಳೆ. ಅದಕ್ಕೆ ಇಷ್ಟ ಬಂದಾಗ ನಮ್ ಜೊತೆ ಆಡ್ಕೋತಿದ್ದಾರೆ. ಸಮಯನ ನೋಡಿ ಏಟ್ ಕೊಡೋ ಹಾಗೆ ನಾಳೆ ಜಾತ್ರೆನ ಅಡ್ಡ ಇಟ್ಕೊಂಡು ಮದ್ವೆ ಮುಹೂರ್ತನ ಇಡ್ಸಿ ಅಂತ ಕಂಡೀಷನ್ ಹಾಕಿದ್ದಾರೆ. ನಾಳೆ ಹಳ್ಳಿನಲ್ಲಿ ಅಪ್ಪ ಅಮ್ಮ ಅಲಕೆ ಜೊತೆಗೆ ಮದ್ವೆ ವಿಷಯದ ಬಗ್ಗೆ ಹೇಗ್ ಮಾತಾಡಕ್ಕಾಗತ್ತೆ? ಇಷ್ಟು ವರ್ಷ ಅಪ್ಪ ಅಮ್ಮನಿಗೆ ಯಾವತ್ತೂ ತಲೆ ತಗ್ಸೋ ಪರಿಸ್ಥಿತಿ ಬಂದಿರಲಿಲ್ಲ. ಛೇ, ನಾಳೆ ಎಲ್ಲರ ಮುಂದೆ ಹೇಗ್ ತಲೆ ಎತ್ತುತ್ತಾರೆ? ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ತುಂಬಾ ಬೇಜಾರಾಗ್ತಿದೆ ಅವನಿ. ರುದ್ರಾಣಿ ಅವರದ್ದೇ ಮೇಲ್ಗೈ ಆಗಿ ನಾಳೆ ಮುಹೂರ್ತನ ಇಡ್ಸಿದ್ರು ಅಂತಂದ್ರೆ ನಮ್ ಪರಿಸ್ಥಿತಿ ಏನು? ನಿನ್ನ ದೂರ ಮಾಡ್ಕೊಳ್ಳೋದಕ್ಕಾಗಲ್ಲ, ಆದ್ರೆ ದೂರ ಆಗ್ಲೇಬೇಕು. ಸಹಿಸ್ಕೊಳ್ಳೋದಕ್ಕಾಗದೇ ಇರೋಷ್ಟು ಕಷ್ಟಗಳು ಬರುತ್ತೆ ಅಂತ ನಾನು ಅನ್ಕೊಳ್ಳಿಲ್ಲ ಬಾವ. ಮನ್ಸು ಒದ್ದಾಡ್ತಾ ಇದೆ. ನಾನ್ ಮಾಡ್ತಾ ಇರೋ ಹೋರಾಟದಲ್ಲಿ ನ್ಯಾಯ ಇದೆ. ಅಮ್ಮನವ್ರ ಕಟಾಕ್ಷ ನಮ್ಮ ಮೇಲಿರತ್ತೆ ಅಂತ ಅನ್ಕೋತಾ ಇದ್ದೀನಿ. ನಮ್ ಬಂಧ ತುಂಬಾ ಜನಕ್ಕೆ ಆದರ್ಶ. ನಾವ್ ಯಾವಾಗ್ಲೂ ಒಟ್ಟಿಗೆ ಇರ್ಬೇಕು. ನಮ್ ಬಂಧ 100 ಕಾಲ ಇರ್ಬೇಕು. ಈ ಅಲೇಖ್ಯ ತುಂಬಾ ಬುದ್ಧಿವಂತೆ ಅನ್ಸುತ್ತೆ ಬುಜ್ಜಿ. ನಾಳೆ ನಮ್ಮ ಮನೆಗೆ ಬಂದ್ಮೇಲೆ ನಮ್ಮನ್ನ ಡಾಮಿನೇಟ್ ಮಾಡಲ್ವಾ ಅವಳು? ಯಾರನ್ನೇ ಆದ್ರೂ ಸರಿ, ನಮಗ್ ಉಪಯೋಗ ಆಗೋವರೆಗೂ ಮಾತ್ರ ಸಹಿಸ್ಕೋತೀವಿ. ನಮಗ್ ಎದುರು ತಿರುಗಿ ಬೆಕ್ಕು ಹುಲಿಯಾಗಿ ಕೂತ್ಕೊಂಡ್ರೆ ಬಿಡೋ ಮಾತೇ ಇಲ್ಲ. ಇಷ್ಟು ದಿನ ನೀನು ಅವನಿನ ಕಾವಲಿ ಮೇಲೆ ಹಾಕಿ ರೋಸ್ಟ್ ಮಾಡಿದ್ಯಾ, ಆದ್ರೆ ಅಲೇಖ್ಯ ಅಂತೂ ನೇರವಾಗಿ ಆಯಿಲ್ ಮೇಲೆ ಡೀಪ್ ಫ್ರೈ ಮಾಡ್ತಿದ್ದಾಳೆ. ನಮ್ಗೆ ಅಷ್ಟು ಮಾತ್ರ ಸಪೋರ್ಟ್ ಇರೋದು ಒಳ್ಳೇದೇ ಬಿಡು. ನಮ್ ಕೈಗೆ ರಕ್ತ ಮಣ್ಣು ಅಂಟದೇನೆ ಆ ಅಲೇಖ್ಯ ಹತ್ರ ಎಲ್ಲ ಕೆಲಸನೂ ಮಾಡಿಸ್ಕೋಬಹುದು. ಒಟ್ನಲ್ಲಿ ಹೂವಿನ ಪಾಟ್ ಬೀಳ್ಸಿರೋದು ನಾವೇ ಅಂತ ಯಾರಿಗೂ ಅನುಮಾನನೇ ಬರಲಿಲ್ಲ. ಅವನಿಗಂತೂ ಅನುಮಾನ ಬಂದಿದೆ ಕೃಷ್ಣ. ನಾವ ಟಾಪಿಕ್ನ ಡೈವರ್ಟ್ ಮಾಡಿದ್ದಕ್ಕೆ ಇನ್ನೇನು ಮಾತಾಡಕ್ಕಾಗ್ಲಿಲ್ಲ ಅಷ್ಟೇ. ಅಲೇಖ್ಯ ಕೊಟ್ಟಿರೋ ಪ್ಲಾನ್ ಪ್ರಕಾರ ನಾವು ಪೌರ್ಣಿಮಾ ದಿನದ ಅಪಾಯದ ಬಗ್ಗೆ ಎಲ್ಲರನ್ನ ಭಯಪಡಿಸಿ ಎಲ್ಲರೂ ನಂಬೋ ಹಾಗೆ ಮಾಡಿದ್ವಿ. ಸೊ ಹಳ್ಳಿನಲ್ಲಿ ನಾಳೆ ಎಲ್ಲರ ಮುಂದೆ ವೇದವತಿ ಅತ್ತೆ ಒಂದು ದೊಡ್ಡ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಶಾಕ್ ಆಗತ್ತೆ. ನಮಗೆ ಅಲೇಖ್ಯಂಗೆ ಮಾತ್ರ ತುಂಬಾ ಖುಷಿ ಆಗತ್ತೆ. ಏನೇ ಆದ್ರೂ ಹೂವಿನ ಪಾಟ್ ಪ್ಲಾನ್ ಮಾತ್ರ ಚೆನ್ನಾಗಿ ವರ್ಕೌಟ್ ಆಯ್ತಲ್ವಾ? ಅವನಿ ಏನ್ ಮಾಡ್ತಿದ್ದಾಳೆ ಅಂತ ನೋಡೋಣ ನಡಿ. ನಡಿ, ಕಣ್ಣು ನೋಡ್ದಲ್ಲೇ ಸಾಯಿಸ್ಬಿಡೋಣ, ನಡಿ. ಬುಜ್ಜಿ, ನಾವು ಎಷ್ಟೊಂದು ಮೂರ್ಖರು ಅಲ್ವಾ? ಹಿಂದೆ ಮುಂದೆ ನೋಡ್ಕೋಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ಲ. ಸರಿಯಾಗಿ ಸಿಕ್ಕಾಕೊಂಡ್ವಿ. ನೀವಿಬ್ರು ಮಾಮೂಲಿಯವರಲ್ಲ. ನಿಮ್ಮನ್ನ ಕಡಿಮೆ ಅಂದಾಜಂತೂ ಮಾಡ್ಲೇಬಾರ್ದು. ನಿಮ್ಮಂತ ದುಷ್ಟರು ಯಾವ ಕುಟುಂಬದಲ್ಲೂ ಇರಬಾರ್ದು. ಹೂವಿನ ಪಾಟ್ ಅಂತ ಏನೋ ಮಾತಾಡ್ತಾ ಇದ್ರಲ್ಲ, ನಿಮ್ಮನ್ನೇ ನಾನು ಬರೋದಕ್ಕೂ ಮುಂಚೆ ಹೂವಿನ ಪಾಟ್ ಬಗ್ಗೆ ಏನ್ ಮಾತಾಡ್ಕೋತಾ ಇದ್ರಿ ಅಂತ ಕೇಳ್ತಿದ್ದೀನಿ. ಹೇಳಿ.
ಹೂವಿನ ಪಾಟು ಅತ್ತೆ ತಲೆ ಮೇಲೆ ಬಿದ್ದಿದ್ರೆ ದೊಡ್ಡ ಅಪಾಯನೇ ಆಗ್ತಿತ್ತು. ಸರಿಯಾದ ಸಮಯದಲ್ಲಿ ಅವನೇ ಬಂದ್ ಕಾಪಾಡಿದ್ಲು ಅಂತ ನಿನ್ ಬಗ್ಗೆನೇ ಹೊಗಳ್ತಾ ಮಾತಾಡ್ತಾ ಇದ್ವಿ. ಹೌದು, ಸೂಪರ್ ವುಮೆನ್ ಅಂತಿದ್ವಿ. ನನ್ ಬಗ್ಗೆ ಇಷ್ಟೊಂದು ಪಾಸಿಟಿವ್ ಆಗಿ ಕೂಡ ಮಾತಾಡ್ತೀರಾ? ಬೇರೆಯವ್ರಾಗಿದ್ರೆ ಮಾತಾಡ್ತಾ ಇರ್ಲಿಲ್ಲ ಅವನಿ. ಆದ್ರೆ ಅಲ್ಲಿದ್ದಿದ್ದು ನನ್ನ ಅಮ್ಮ ಅಲ್ವಾ, ಅದಕ್ಕೆ ಹಾಗೆ ಮಾತಾಡ್ಬೇಕಾಗಿ ಬಂತು. ಅದು ನಿಮ್ ಪ್ರಯೋಗನೇ ಅಲ್ವಾ? ಏನ? ಹೂವಿನ ಪಾಟು ಮೇಲಿಂದ ಬೀಳೋದಕ್ಕೆ ನೀವೇ ಪ್ರಯೋಗ ಮಾಡಿದಲ್ವಾ ಅಂತ ಕೇಳ್ತಾ ಇದ್ದೀನಿ. ಹೇಳಿ, ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ನಿಮ್ ಮೇಲೆ ನನಗೆ ಅನುಮಾನ ಬರ್ತಿದೆ. ಏಯ್ ಏನ್ ಮಾತಾಡ್ತಾ ಇದೀಯಾ? ಯಾರಾದ್ರೂ ಸ್ವಂತ ತಾಯಿನ ಸಾಯಿಸ್ತಾರಾ? ಯಾರು ಸಾಯಿಸಲ್ಲ, ನೀನಾದ್ರೆ ಸಾಯಿಸ್ತೀಯ, ಅದರಲ್ಲಿ ಅನುಮಾನನೇ ಇಲ್ಲ. ಇಲ್ಲಿ ನೋಡು, ಹುಚ್ಚುಚ್ಚಾಗಿ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ನೀವೇ ಮಾಡಿದ್ದು ಅನ್ನೋ ಆಧಾರ ಸಿಕ್ಕಿದ್ರೆ ನಿಮ್ಮ ಹಲ್ಲು ಉದುರಿಸ್ತೀನಿ, ನಿಮ್ ಕೈ ಕಾಲು ಮುರ್ದು ಹಾಕ್ತೀನಿ. ಮೊದ್ಲೆಲ್ಲ ಪೊಲೀಸ್ ಅವ್ರ ಕೈಯಲ್ಲಿ ಲಾಠಿ ಏಟಿನ ರುಚಿ ನೋಡಿದ್ಯಾ ಅಲ್ವಾ? ಅದೇ ತರ ರುಚಿನ ಮತ್ತೆ ತೋರಿಸ್ತೀನಿ. ಪ್ರತಿ ಸಲ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ, ಪಾಪ ತುಂಬಿದ ದಿನ ಕಾಲ ಸಹಾಯ ಮಾಡಲ್ಲ, ಆಗ ನಿಮ್ಮನ್ನ ಯಾರೂ ಕಾಪಾಡೋಕ್ಕಾಗಲ್ಲ. ಆ ದಿನ ಹತ್ರದಲ್ಲೇ ಇದೆ. ಆಧಾರನ ಕಲೆಕ್ಟ್ ಮಾಡೋದು, ನಮ್ಮ ಬಗ್ಗೆ ನಿರೂಪಿಸೋದಕ್ಕೆ ತಲೆ ಕೆಳಗ್ ತಪಸ್ ಮಾಡಿದ್ರು ಕೂಡ ನಿನ್ನಿಂದ ಆಗಲ್ಲ ಅವನಿ. ಅವನಿಯಿಂದ ಮಾತ್ರ ಅಲ್ಲ ಬುಜ್ಜಿ, ಆ ದೇವ್ರಿಂದ ಕೂಡ ಆಗಲ್ಲ. ಅಮ್ಮವ್ರನ್ನ ಬಲವಂತವಾಗಿ ಕಿತ್ಕೊಂಡಿದ್ದಕ್ಕೆ ಕಾಲರುದ್ರ ಸತ್ತೋದ. ಅಮ್ಮನವ್ರ ವಿಗ್ರಹಕ್ಕೋಸ್ಕರ ತುಂಬ ದಿನದಿಂದ ಹೊಂಚಾಕಿ ಕೂತಿದ್ದ ಡೇವಿಡ್ ಸತ್ತೋದ. ಆ ಅಪರಾಧದಲ್ಲಿ ಭಾಗವಾಗಿರೋ ಎಲ್ಲರೂ ಸುಟ್ಟು ಬೂದಿಯಾಗಿ ಹೋದ್ರು. ಅದೃಷ್ಟವಶಾತ್ ನಾನು ಬದುಕಿದೆ. ದುಡ್ಡಿಗೆ ಆಸೆಪಟ್ಟು ನಾನು ತುಂಬ ದೊಡ್ಡ ತಪ್ಪು ಮಾಡಿದೆ. ಆ ನಿಹಾರಿಕೆಯಿಂದನೇ ಎಲ್ಲ ನಡೆದಿದ್ದು ಅಂತ ವೇದವತಿಯವರಿಗೆ ಹೇಳ್ಬಿಡ್ತೀನಿ. ನಾನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ ಮಾಡ್ಕೋತೀನಿ. ನಡೆದಿದ್ದನ್ನೆಲ್ಲ ಹೇಳ್ಬಿಡ್ತೀನಿ. ಎಷ್ಟೋ ವರ್ಷಗಳು ಈ ರೂಮಲ್ಲಿ ಎಲ್ಲನೂ ಕಳ್ಕೊಂಡ ಹಾಗೆ ಬದುಕಿದ್ದೀನಿ. ಇವತ್ತು ನಾನು ತುಂಬಾನೇ ಸಂತೋಷವಾಗಿದ್ದೀನಿ. ತುಂಬಾ ವರ್ಷಗಳ ನಂತರ ನಾಳೆ ನಿನ್ನನ್ನ ಭೇಟಿ ಮಾಡ್ತಿದ್ದೀನಿ. ಅಲ್ಲಿವರೆಗೂ ನಿನ್ ಜೊತೆ ಮಾತಾಡ್ದೇನೆ ಇರೋದಕ್ಕಾಗ್ತಿಲ್ಲ. ನಿನ್ ಜೊತೆ ಮಾತಾಡೋದಕ್ಕೆ ನನ್ನ ಹೃದಯ ಹೇಗ್ ಬಡ್ಕೋತಿದೆ ನೋಡು ಶ್ರೀಕರ್. ಬೇಗ ರಿಸೀವ್ ಮಾಡು ಶ್ರೀಕರ್. ಯಾರ್ದಿ ನಂಬರ್? ಏನಿದು? ಆಪಲ್ಲಿ ಕಾಲರ್ ನೇಮ್ ಅಲೇಖ್ಯ ಅಂತ ತೋರಿಸ್ತಿದೆ. ಫೋನ್ ರಿಸೀವ್ ಮಾಡೋದಕ್ಕೆ ಎಷ್ಟೊತ್ತು ಶ್ರೀಕರ್? ನನ್ನ ನಂಬರ್ ಅಂತ ಗೊತ್ತಿರಲ್ಲ, ಅದಕ್ಕೆ ಕಟ್ ಮಾಡ್ದ. ವಿಡಿಯೋ ಕಾಲ್ ಮಾಡ್ತೀನಿ. ನಾನು ಕಟ್ ಮಾಡಿದ್ರು ಪದೇ ಪದೇ ಮಾಡ್ತಾನೆ ಇರ್ತಾಳೆ. ಇವಳಿಗೆ ಬುದ್ಧಿ ಬರೋ ಹಾಗೆ ಮಾಡಬೇಕು. ಹಾಗೇನೆ ಅವನಿ ಮೇಲೆ ನನಗೆಷ್ಟು ಪ್ರೀತಿ ಇದೆಯಾ ಅಂತ ಗೊತ್ತಾಗೋ ಹಾಗೆ ಮಾಡ್ತೀನಿ. ಅವನಿ, ಅವನಿ, ಬಂದೆ ಬಾವಾ.
ಏನ್ ಬಾವಾ? ಬಿಡು ಬಾವಾ, ಬಿಡಲ್ಲ. ಬಿಡು ಪ್ಲೀಸ್. ನಿನ್ನ ತಪ್ಕೊಂಡು ಹೀಗೇ ಇರಬೇಕು ಅನಿಸ್ತದೆ. ಬಾವಾ ಬಿಡು ಪ್ಲೀಸ್, ಯಾರಾದ್ರೂ ನೋಡ್ತಾರೆ. ನೋಡಿದ್ರೆ ನೋಡ್ಲಿ ಬಿಡು. ನಿನ್ನಂತ ಅಂದವಾದ ಹೆಂಡತಿ ಸಿಕ್ಕಿದ್ದು ನನ್ನ ಅದೃಷ್ಟ. ನಿನ್ನಂತ ಬುದ್ಧಿವಂತ ಹೆಂಡತಿ ಸಿಕ್ಕಿದ್ದು ಒಂದು ವರ. ಹೆಣ್ಮಕ್ಳಲ್ಲಿ ಕೋಟಿಗೊಬ್ರು ನಿನ್ನ ಹಾಗಿರೋದು ತುಂಬಾ ಕಷ್ಟ. ನನ್ನ ಹೃದಯ ತುಂಬ ನೀನು ಯಾವಾಗಲೂ ಇರ್ತೀಯ. ನಿನ್ನ ಹೃದಯ ತುಂಬ ನಾನು ಯಾವಾಗಲೂ ಇರ್ತೀನಿ. ನೀನು ಇನ್ನೊಬ್ಳಿಗೆ ಗಂಡ ಆಗ್ತಿರೋನು. ನನ್ನ ಹೀಗೆ ಮುಟ್ಟೋದು ತಪ್ಪು. ಬಿಡು ಬಾವಾ. ಅದು ನಡೆದಾಗ ನೋಡ್ಕೊಳ್ಳೋಣ. ನನಗಂತೂ ಅಂತ ನಂಬಿಕೆನೇ ಇಲ್ಲ. ನನ್ನ ಕಾಲ್ನ ರಿಸೀವ್ ಮಾಡಿ ನನಗೆ ನೋವು ಕೊಡೋದಕ್ಕೆ ಹೀಗೆ ಮಾಡ್ತಿದ್ಯಲ್ವಾ ಶ್ರೀಕರ್? ನಮ್ಮನ್ನ ಪಂಚಭೂತಗಳು ಒಂದು ಮಾಡಿದೆ. ಬೇರೆ ಯಾರೋ ನಮ್ಮನ್ನು ಹೇಗೆ ಬೇರೆ ಮಾಡೋಕ್ಕಾಗತ್ತೆ ಅವನಿ? ಅದು ಯಾವತ್ತಿಗೂ ನಡೆಯಲ್ಲ. ಐ ಲವ್ ಯು ಅವನಿ. ನಿನ್ನ ದೂರ ಮಾಡ್ಕೊಂಡು ಹೇಗ್ ಬದುಕ್ಬೇಕೋ ಗೊತ್ತಾಗ್ತಿಲ್ಲ ಬಾವಾ. ಶೂರ್ಪನಕ್ಕಿಗೆ ಸರಿಯಾಗಿ ಉರೀತು ಅನ್ಸತ್ತೆ. ಏನಂದೆ? ಏನಿಲ್ಲ ಬಿಡು. ನನಗೆ ಗಂಡ ಆಗೋನ್ನ ತಪ್ಕೊಂಡಿದ್ಯಲ್ಲ ನೀನು. ನಾಚಿಕೆ ಆಗಲ್ವಾ ನಿನಗೆ? ನಾಳೆ ಜಾತ್ರೆಗೆ ಬರ್ತೀಯಲ್ವಾ ಶ್ರೀಕರ್? ಅವಾಗ ನಿನ್ನ ಬಿಡಲ್ಲ. ನಮಸ್ಕಾರ ಸ್ವಾಮಿ. ಓಂ ನಮಃ ಶಿವಾಯ. ಅಮ್ಮನವರು ಇನ್ನೂ ಮನೆಗೆ ಬಂದಿಲ್ಲ, ಹೌದಾ? ಹೌದು ಸ್ವಾಮಿ. ಅವತ್ತು ನೀವು ಹೇಳ್ದಾಗೆ ನಡೀತು. ಅಮ್ಮನವ್ರ ಮನೆಯಿಂದ ಹೋದ್ಮೇಲಂತೂ ಎಷ್ಟು ಸಮಸ್ಯೆನ ನೋಡ್ಬೇಕಿತ್ತೋ ಅಷ್ಟು ಸಮಸ್ಯೆನೂ ನೋಡಿದ್ವಿ. ಇನ್ನು ನೋಡ್ತಾನೆ ಇದ್ದೀವಿ. ಪೌರ್ಣಮಿ ಸಮೀಪಿಸಿದೆ. ಮನೆ ಯಜಮಾನಿ ಪ್ರಾಣಾಪಾಯದಿಂದ ಪಾರಾಗೋದಿಕ್ಕೆ ಇದು ಕೊನೆ ದಿನ. ನಿರ್ಲಕ್ಷ್ಯ ಒಳ್ಳೆಯದಲ್ಲ. ವಿಗ್ರಹದ ಜಾಗ ಗೊತ್ತಾಯ್ತು ಸ್ವಾಮಿ. ಇವತ್ತು ಜಾತ್ರೆ ಹತ್ರಕ್ಕೆ ಬರ್ತಾ ಇದೆ. ಕೆಲವು ಷರತ್ತುಗಳ ಮೂಲಕ ನಮ್ಮ ಮನೆಗೆ ಬರ್ತಾ ಇದೆ. ಕಾಪಾಡ್ಕೋತೀನಿ ಸ್ವಾಮಿ. ನಮ್ಮ ಅತ್ತೇನ ನಾನು ಹೇಗಾದರೂ ಕಾಪಾಡ್ಕೋತೀನಿ. ಈಗ ನನ್ನ ಮನಸ್ಸು ಪ್ರಶಾಂತವಾಗಿದೆ. ಪ್ರಶಾಂತನ ನಿನಗ? ಓಂ ನಮಃ ಶಿವಾಯ. ನಿನಗೆಲ್ಲಮ್ಮ ಪ್ರಶಾಂತತೆ. ಪ್ರಾಣಾಪಾಯ ದೂರ ಆಗೋದಿಕ್ಕೆ ತಾಳಿ ಬಂಧನ ಅಡ್ಡ ಇಟ್ಟಿದೆಯಾ ಅಲ್ವಾ? ಕುಟುಂಬ ಕ್ಷೇಮಕ್ಕೋಸ್ಕರ, ಜನಕ್ಕೋಸ್ಕರ ತಾಳಿನ ತ್ಯಾಗ ಮಾಡೋದಕ್ಕೆ ಸಿದ್ಧಪಟ್ಟಿದ್ಯಾ ಅಲ್ವಾ? ಅಮ್ಮನವರು ನಿಮ್ಮ ಮನೆಗೆ ಬರೋದ್ರಿಂದ ನಿಮ್ಮ ಅತ್ತೆಯವರು ಪುನರ್ಜನ್ಮನ ಪಡೀತಾರೆ. ಮನೆ ಸದಸ್ಯರು ಸಮಸ್ಯೆಗಳಿಂದ ಪಾರಾಗ್ತಾರೆ. ರೈತರು ಕಷ್ಟಗಳಿಂದ ಮುಕ್ತಿ ಹೊಂದ್ತಾರೆ. ಎಲ್ಲರೂ ಆನಂದವಾಗಿರ್ತಾರೆ. ಆದರೆ ನಿನ್ನೊಬ್ಬಳನ್ನು ಬಿಟ್ಟು ಮೂರು ಗಂಟಿನ ಬಂಧದೊಳಗೆ ಬಂದಿರೋ ಮೂರನೇ ವ್ಯಕ್ತಿ ನೀನು ನಿನ್ನ ಗಂಡನ್ನ ಬಿಟ್ಕೊಡೋವರೆಗೂ ನಿನ್ನ ಹೋರಾಟ ಮುಂದೆ ಸಾಗ್ತಾನೇ ಇರುತ್ತೆ.
ಆಪತ್ತುಗಳು ನಿನ್ನ ಹಿಂಬಾಲಿಸ್ತಾನೇ ಇರುತ್ತೆ. ಸಮಸ್ಯೆಗಳು ನಿನ್ನನ್ನು ಸುತ್ತುವರಿತಾನೇ ಇರುತ್ತೆ, ಅಲ್ಲೋಲ ಕಲ್ಲೋಲ ಮಾಡತ್ತೆ. ಶಿವಪ್ಪ, ನನಗೆ ಯಾಕೆ ಇಂಥ ಜನ್ಮನ ಕೊಟ್ಟೆ ಅಂತ ನೀನು ಅನ್ಕೊಳ್ಳೋ ಹಾಗೆ ಮಾಡತ್ತೆ. ಮನೋಧೈರ್ಯದಿಂದ ಮುಂದೆ ಸಾಗಬೇಕು. ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಯುದ್ಧ ಮಾಡ್ತಾ ನಿನ್ನ ಗಂಡನ್ನ ನೀನು ಕಾಪಾಡ್ಕೋಬೇಕು. ಆ ಕಾಲದ ಸತಿ ಸಾವಿತ್ರಿ ಹಾಗೆ. ಎಲ್ಲದಕ್ಕೂ ಸಿದ್ಧವಾಗಿದ್ದೀನಿ ಸ್ವಾಮಿ. ನನ್ನ ಗಂಡನ ಕಾಪಾಡ್ಕೊಳ್ಳೋದಕ್ಕೆ ನಾನು ನನ್ನ ಕೊನೆ ಉಸಿರಿರೋವರೆಗೂ ಹೋರಾಡ್ತಾನೆ ಇರ್ತೀನಿ. ಮತ್ತೊಂದು ವಿಷಯ, ಹೇಳಿ ಸ್ವಾಮಿ. ಅಮ್ಮನವರು ಹೊರಗಡೆಯಿಂದ ವಾಪಸ್ಸು ಮನೆಗೆ ಬರ್ತಿರೋದಕ್ಕೆ ಅಲ್ಲಿ ನಡೀತಿರೋ ಪೂಜೆಯಲ್ಲಿ ಅಮ್ಮನವರಿಗೆ ಶುದ್ಧೀಕರಣ ಆಗಬೇಕು. ಅಮ್ಮನವರಿಗೆ ಮತ್ತೆ ಹಳೆ ಮಹಿಮೆಗಳು ಬರೋದಿಕ್ಕೆ ಸಂಪ್ರೋಕ್ಷಣೆ ಆಗಬೇಕು. ಆ ವಿಷಯನ ಮರಿಬೇಡಿ. ಆಗ್ಲಿ ಸ್ವಾಮಿ. ಪ್ರತಿಕ್ಷಣ ನೀನು ಸಮಸ್ಯೆಗಳ ಜೊತೆ ಹೋರಾಡದೆ ತಪ್ಪಲ್ಲ. ಇಲ್ಲ ಅಂದ್ರೆ ನಿನ್ನ ಗಂಡ ನಿನಗೆ ಸಿಗೋದಿಲ್ಲ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹಾಗಾಗಬಾರ್ದು, ಆಗಬಾರ್ದು. ಅಮ್ಮ, ನೀನು ಬಂದ ಮೇಲೆ ಊರಿನಲ್ಲಿ ಮಳೆ ಬಂತು, ನಮ್ಮ ಮನೆಯಲ್ಲಿ ಆನಂದ ಬಂತು. ನನ್ನ ಮಗಳು ಕೋಣೆಯಿಂದ ಹೊರಗಡೆ ಬಂದ್ಲು. ನಿನ್ನ ಆಶೀರ್ವಾದ ಹೀಗೆ ಇರ್ಬೇಕಮ್ಮ. ನಿನ್ನ ನೋಡ್ತಿದ್ರೆ ನನಗ್ ತುಂಬಾ ಸಂತೋಷ ಆಗ್ತಿದ್ಯಮ್ಮ. ಇವತ್ತು ನನ್ನ ಕನಸು ನೆರವೇರ್ತಿದೆ ಅಮ್ಮ. ನನಗೆ ಡೌಟೇ. ಏನೋ ಅಪುಶಕನ ಮಾತಾಡ್ತಿದೀಯಾ? ಶ್ರೀಕರ್ ಜೊತೆ ಅಲೇಖ್ಯ ಮದ್ವೆ ಅಂತಿದ್ದಾಗೆ ಏನೋ ಒಂದ್ ಮಾತಾಡ್ತೀಯಾ? ಮಾವಂಗೆ ಮದ್ವೆ ಆಗ್ದೇನೆ ಒಂಟಿಯಾಗಿ ಉಳ್ಕೋತೀನಿ ಅನ್ನೋ ಹುಚ್ಚು. ನನ್ನ ಮದ್ವೆ ಅಂತೂ ತುಂಬಾ ಅದ್ದೂರಿಯಾಗಿ ನಡೆದ್ಮೇಲೆ ಅವ್ರಿಗೆ ತಕ್ಕ ಹಾಗೆ ನಿನಗಿದ್ದಾಳಲ್ವಾ, ಅವಳನ್ನ ಮದ್ವೆ ಆಗ್ಬೋದು ಬಿಡು. ಮೊದಲು ನಿನ್ನ ಮದ್ವೆ ವಿಷಯ ಏನೋ ಅದು ನೋಡೋಣ ಬಾ. ನೀನು ಬರ್ತಿಲ್ಲ. ಅದೇನು ಪೂಜೆ ಮದ್ವೆ ಮುಹೂರ್ತ ಅಂತ ಹೇಳಿದಕ್ಕೆ ಇಷ್ಟು ಟಿಪ್ ಟಾಪ್ ಆಗಿ ರೆಡಿಯಾಗಿ ಬಂದ್ರೆ ನನ್ನೇ ಬರ್ಬೇಡ ಅಂತ ಹೇಳ್ತಿದ್ರಲ್ಲ ಅಕ್ಕ. ನೀನು ಬರ್ಲಿಲ್ಲ ಅಂದ್ರೆ ಯಾವುದು ನಿಲ್ಲಲ್ಲ. ಪೂಜೆ ಮಾಡಕ್ಕೆ ಪೂಜಾರಿ ಇದ್ದಾನೆ, ಮಾಡೋದಕ್ ನಾವಿದೀವಿ. ಇವತ್ತು ನಮ್ ಹೊಲ್ದಾಗೆ ಕೆಲಸ ಮಾಡೋದಕ್ಕೆ 100ಕ್ಕಿಂತ ಹೆಚ್ಚು ಆಳ್ಗಳು ಬರ್ತಿದ್ದಾರೆ. ನೀನ್ ಹೋಗಿ ಆ ಕೆಲಸ ನೋಡ್ಕೊ ಹೋಗೋ. ಹೆಚ್ಚು ಕಮ್ಮಿ ಆದ್ರೆ ಸಾಯಂಕಾಲ ಬಂದು ಚರ್ಮ ಸುಲಿತೀನಿ. ಅಮ್ಮ, ಅಮ್ಮೋರ್ ವಿಗ್ರಹನ ನನಗೆ ಕೊಡಮ್ಮ. ನನ್ನ ಕೈಯಿಂದ ವೇದವತಿ ಅತ್ತೆ ಕೈಗೆ ಹೋಗ್ಬೇಕು. ವೇದವತಿ ಅತ್ತೇನಾ? ಆಗ್ಲೇ ಸಂಬಂಧಿಕರಾಗ್ಬಿಟ್ರಾ? ಯಾವಾಗ್ಲೂ. ಸರಿ, ನಿಮಗೆ ಬಾಯಿ ಹೇಳೋಕಾದ್ರೂ ಹೊರಗಡೆ ಬರ್ತೀನಿ. ಸರಿ, ನಡಿ.